ಎಲ್ಲರಿಗೂ ನಮಸ್ತೆ. ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮುನ್ಸಾಮಣ್ಣವರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಅಂದನಪ್ಪ ಅವರು, ನಮ್ಮ ಶಿವಣ್ಣನವರು, ರಾಜ್ಯ ಉಪಾಧ್ಯಕ್ಷರಾದ ಅಂದನಪ್ಪ ಅವರು, ಕಾರ್ಯದರ್ಶಿಯಾದ ಶಿವಣ್ಣವರು, ನಮ್ಮ ಭೈರಪ್ಪನವರು, ಹನುಮಂತರಾಜು ಅವರು, ತಿಮ್ಮರಾಜು ಅವರು ಮತ್ತು ಛಾಯಾ ಮೇಡಮ್ರು, ನಮ್ಮ ದಾಸಹಳ್ಳಿ ವಿಧಾನಸಭಾ ಮಹಿಳಾ ಅಧ್ಯಕ್ಷರಾದ ಛಾಯಾ ಮೇಡಮ್ ಅವರೆಲ್ಲ ಸೇರಿ ನನ್ನ ಚೊಕ್ಕಸಂದ್ರ ವಾರ್ಡ್ ಅಧ್ಯಕ್ಷನಾಗಿ ಮಾಡಿದರು. ಮೊದಲು ಅಂದನಪ್ಪ ಅವ್ರ ಮನೆ ಹತ್ರದ ಇಲ್ಲಿ ತನಕ ಚೊಕ್ಕಸಂದ್ರ ವಾರ್ಡ್ ಇತ್ತು. ಇವಾಗ ವಾರ್ಡು ವಿಂಗಡಣೆ ಆದಮೇಲೆ ಪಾರ್ವತಿ ನಗರ ವಾರ್ಡ್ ಅಂತ ಹೇಳಿ ಇದು ವಾರ್ಡ್ ನಂಬರ್ 4ಕ್ಕೆ ಪಾರ್ವತಿ ನಗರ ವಾರ್ಡ್ ಅಂತ ಮಾಡಿದ್ರು. ಆ ಕಡೆ ಮತ್ತೆ ವಾರ್ಡ್ ನಂಬರ್ ಚೊಕ್ಕಸಂದ್ರ ವಾರ್ಡು ಚೇಂಜ್ ಆಯಿತು. ಆದ್ದರಿಂದ ನನ್ನ ಗುರುತಿಸಿ ಅಂದನಪ್ಪ ಅವರು, ಮುನ್ಸಾಮಣ್ಣವರು ಎಲ್ಲ ಸೇರಿಕೊಂಡು ನನ್ನ ಪಕ್ಷದಿಂದ ಗುರುತಿಸಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾನೆ ಅನ್ನೋ ಒಂದು ಗುರಿ ಇಟ್ಕೊಂಡು ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದೇ ಥರ ನಾನು ಉಳಿಸ್ಕೊಂಡು ಹೋಗ್ತೀನಿ, ಕಟ್ಟಿ ಪಕ್ಷ ಬೆಳೆಸ್ತೀನಿ. ನಮ್ಮ ಎಲ್ಲ ಮಹಿಳಾ ಮುಖಂಡರು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಹೋಗಿ ಪಕ್ಷ ಸಂಘಟನೆ ಮಾಡ್ತೀವಿ. ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರ ಒಂದೊಂದು ಬೂತಿಗೆ ಒಂದೊಂದು ಅಧ್ಯಕ್ಷರು ಮಾಡಿಕೊಂಡು 16 ಬೂತಿಗೆ 16 ಅಧ್ಯಕ್ಷರು ಮಾಡಿಕೊಂಡು ಮಹಿಳಾ ಅಧ್ಯಕ್ಷರು ಮಾಡಿಕೊಂಡು ನಮ್ಮ ಬಾವಣ್ಣವರ ಮಾರ್ಗದರ್ಶನದಲ್ಲಿ ಹೋಗ್ತೀವಿ. ನಮ್ಮ ಅಂದನಣ್ಣವರು ಏನು ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ನಮ್ಮ ಅಂದನಣ್ಣವ್ರನ್ನ ಮೇಯರ್ ಮಾಡಬೇಕು ಪಶ್ಚಿಮಕ್ಕೆ, ನಮ್ಮ ಶ್ರೀಧರ್ ಅಂದನಪ್ಪ ಅವ್ರನ್ನ ಗೆಲ್ಲಿಸ್ಕೊಂಡು ಹೋದರೆ ನಮಗೆಲ್ಲ ಬಲ ಬರುತ್ತೆ ಅಂತೇಳಿ ನಮ್ಮ ದಾಸಹಳ್ಳಿ ವಾರ್ಡಲ್ಲಿ, ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರದಲ್ಲಿ ಪಶ್ಚಿಮದಲ್ಲಿ 2 ಕಡೆಯಿಂದ ಹೆಚ್ಚಿಗೆ ನಾವು JDS ಸೈಟ್ ತೊಗೊಂಡು ಗೆಲ್ಲಿಸ್ಕೊಂಡು ಹೋದರೆ ನಮಗೊಂದು ಬಲ ಇರುತ್ತೆ ಅಂತ ಹೇಳ್ತಾ, ಮತ್ತು ಇನ್ನೊಂದೇನೆಂದರೆ 11ನೇ ತಾರೀಕು ಕೋಮಘಟ್ಟ ಅಲ್ಲಿ ನಾವು ಒಂದು ಒಳ್ಳೆಯ ಸಮಾವೇಶ ಇಟ್ಟಿದ್ದಾರೆ. ದೇವೇಗೌಡಪ್ಪಾಜಿಯವರು, ಕುಮಾರಣ್ಣವರು ಬೆಳ್ಳಿ ಹಬ್ಬ 25ನೇ ವರ್ಷದ ಬೆಳ್ಳಿ ಹಬ್ಬ ದೊಡ್ಡ 1 ಲಕ್ಷಾಂತರ ಜನ ಸೇರಿಸ್ಕೊಂಡು ಒಂದು ಸಮಾವೇಶ ಮಾಡಿದ್ದಾರೆ. ಆ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಂದನಪ್ಪ ಅವರು ಹೇಳಿದ್ದಾರೆ, ಒಂದೊಂದು ವಾರ್ಡಿಂದ ಮಿನಿಮಮ್ 1000 ಜನ 2000 ಜನ ಕರ್ಕೊಂಡು ಹೋಗಬೇಕು ಅಂತೇಳಿ. 18 ವಾರ್ಡ್ ಇದೆ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಟೋಟಲ್ 18 ವಾರ್ಡ್ ಇದೆ. 18 ವಾರ್ಡಿಂದ 18,000 ಜನ ಆಗ್ತೀವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರಿಸ್ತೀವಿ ಅಲ್ಲಿ ಅಂತೇಳಿ ನಾವು ಹೇಳ್ತೀವಿ.